ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಕಾಂಗ್ರೆಸ್ನ ಸಿದ್ಧತೆ ಹೇಗಿದೆ? ಅನುದಾನ ಹಂಚಿಕೆ, ಕ್ಷೇತ್ರಗಳಲ್ಲಿ ಪ್ಲಾನ್. ಸ್ವತಃ ಬಿಜೆಪಿಯೇ ಬೆಚ್ಚು ಬಿದ್ದು ರಿಯಾಕ್ಷನ್ ಅನ್ನ ಕೊಡ್ತಾ ಇದೆ. ಆಗ್ಲೇ ನೀವು ಅದನ್ನ ನೋಡಿದ್ರಿ. ಆದ್ರೆ ಸಾಲು ಸಾಲು ಎಲೆಕ್ಷನ್ಗಳ ಹೊಸ್ತಿಲಲ್ಲಿ ಈ ಬಿಜೆಪಿಯ ತಯಾರಿ ಹೇಗಿದೆ? ಏನೂ ಇಲ್ಲ, ಬರೀ ಕಚ್ಚಾಟ. ಒಬ್ರನ್ನ ನೋಡಿದ್ರೆ ಮತ್ತೊಬ್ರಿಗೆ ಬರಲ್ಲ. ಒಳಗೊಳಗೆ ಕುತಂತ್ರ, ಷಡ್ಯಂತ್ರ, ಹೊಂದಾಣಿಕೆನೇ ಇಲ್ಲ. ಅಂದ ಮೇಲೆ ಒಗ್ಗಟ್ಟು ಸಾಧ್ಯನಾ? ವಿಪಕ್ಷ ಬಿಜೆಪಿಯ ಒಳಗೆ ಒಂದು ವಿಪಕ್ಷ ಇದೆ. ಜಿಲ್ಲೆಗೊಂದು ಬಣಗಳು, ಬರೀ ಬಡಿದಾಟ, ಹೋರಾಟ ಇಲ್ಲ. ಗೆಲ್ಲುವ ಇರಾದೆಯೂ ಇಲ್ಲ. ಕಾಲೆಳೆಯುವಂಥ ಕೆಲಸ. ಈಗ ರಾಜ್ಯ ಮಟ್ಟದಲ್ಲಿ ಮಾಜಿ ಸಿಎಂ ಆಡಿಯೋ ಒಂದು ಹಲ್ಚಲ್ ಎಬ್ಬಿಸಿದೆ. ಬಿಜೆಪಿಯ ಆಂತರಿಕ ಭಿನ್ನಮತವನ್ನ ಹಾದಿ ಬೀದಿಯಲ್ಲಿ ಹರಾಜು ಹಾಕಿದೆ. ಸುಡು ಸುಡು ಬೆಂಕಿ. ಈ ಬೆಂಕಿಗೂ ಬಿಜೆಪಿಗೂ ಅದೆಂಥದ್ದೋ ನಂಟು. ಕಮಲದ ಪಡಸಾಲೆ ಬೆಳಕಿಂಡಿಯಲ್ಲಿ ಭಿನ್ನಮತದ ಹೊಗೆ ಎದ್ದಿದೆ. ಯತ್ನಾಳ್ ಉಚ್ಚಾಟನೆ ಬಳಿಕ ಸೈಲೆಂಟ್ ಆಗಿದ್ದ ಮನೆ ಅದೊಂದು ಆಡಿಯೋದಿಂದ ಮತ್ತೆ ವೈಲೆಂಟ್ ಹಾದಿಗೆ ಹೊರಳಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಉಚ್ಚಾಟನೆ ಕುರಿತು ಮಾಜಿ ಸಿಎಂ ಸದಾನಂದ ಗೌಡ್ರು ಆಡಿದ್ದಾರೆ ಎನ್ನಲಾದ ಆಡಿಯೋ ವೈರಲ್ ಆಗಿದ್ದು ರಾಜ್ಯ ರಾಜಕೀಯದಲ್ಲಿ ತಲ್ಲಣ ಸೃಷ್ಟಿಸಿದೆ. ರಾಜ್ಯ ಬಿಜೆಪಿಯಲ್ಲಿ ನವನಾಯಕತ್ವದ ವಿರುದ್ಧ ಓಲ್ಡ್ ಗಾರ್ಡ್ಸ್ ಸಿಡಿದೆದ್ದಂತೆ ಕಾಣಿಸುತ್ತಿದೆ. ಬಿಜೆಪಿ ಆಂತರಿಕ ಭಿನ್ನಮತದ ಬೆಂಕಿ ಮತ್ತೆ ಹೊಗೆಯಾಡಲು ಆರಂಭಿಸಿದೆ. ಈ ಬಾರಿ ಮಾಜಿ ಸಿಎಂ ಸದಾನಂದ ಗೌಡರದ್ದು ಎನ್ನಲಾದ ಆಡಿಯೋ ಸ್ಫೋಟವಾಗಿದೆ. ರಾಜ್ಯ ನಾಯಕತ್ವ ವಿರುದ್ಧ ಕೇಂದ್ರದ ಪ್ರಭಾವಿ ನಾಯಕರೊಬ್ಬರ ಜೊತೆಗಿನ ಆಡಿಯೋ ಕ್ಲಿಪ್ ಜಾಲತಾಣಗಳಲ್ಲಿ ಕೋಲಾಹಲಕ್ಕೆ ಕಾರಣವಾಗಿದೆ. ಈ ಮೂಲಕ ರಾಜ್ಯ ಬಿಜೆಪಿಯಲ್ಲಿನ ಆಂತರಿಕ ಭಿನ್ನಮತ ತಾರಕಕ್ಕೇರಿದೆ. ಆಡಿಯೋದಲ್ಲಿ ಆಗಸ್ಟ್, ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳವರೆಗೂ ವಿಜಯೇಂದ್ರರನ್ನೇ ಮುಂದುವರಿಯಲು ಬಿಡಿ. ಈಗಾಗಲೇ ಅವರನ್ನ ಹುದ್ದೆಯಿಂದ ತೆಗೆದುಹಾಕಿದ್ರೆ ಬಿಜೆಪಿಯು ಲಿಂಗಾಯತ ವಿರೋಧಿ ಎಂಬ ಹಣೆಪಟ್ಟಿ ಹೊರಬೇಕಾಗತ್ತೆ. ಇದು ಮುಂಬರುವ ದಿನಗಳಲ್ಲಿ ಪಕ್ಷಕ್ಕೆ ಭಾರಿ ಹಿನ್ನಡೆ ಹಾಗೂ ಡ್ಯಾಮೇಜ್ ಉಂಟು ಮಾಡಲಿದೆ. ಆದ್ದರಿಂದ ಸೂಕ್ತ ಸಮಯದವರೆಗೂ ಕಾಯ್ದು ಆ ಬಳಿಕ ವಿಜಯೇಂದ್ರರನ್ನ ಕಿತ್ತು ಬಿಸಾಕಿ ಎಂಬ ಪದಗಳು ಕಮಲ ಕಲಹವನ್ನ ಬೀದಿಗೆ ತಂದು ನಿಲ್ಲಿಸಿದೆ. ಅಷ್ಟಕ್ಕೂ ಆ ಆಡಿಯೋದಲ್ಲಿ ಏನೆಲ್ಲ ಸಂಭಾಷಣೆ ಇದೆ ಅನ್ನೋದನ್ನ ತೋರಿಸ್ಬಿಡ್ತೀವಿ ನೋಡಿ. One thing, I don't know whether I'm right or wrong. You tell me. See, now he's completing his president's term 3 years by November. Okay. Sir, for another 2 months, why we should create one more confusion? If you create the confusion, again the team of Vijayendra will slowly, smoothly, another 2 months we should push on this and we should send him out. Okay. Then his term is also over. Nobody can complain against the removal of the president. Okay. And even here also there may not be any confusion inside the party. Okay. I think with the planned way. Exactly. For it is July starting day after tomorrow. July, August, September. October, kick him out. ಈ ಸಂಭಾಷಣೆ ಇಷ್ಟಕ್ಕೆ ನಿಲ್ಲಲ್ಲ. ಕೇಂದ್ರದ ನಾಯಕ ಎನ್ನಲಾದ ವ್ಯಕ್ತಿ ಬಿಎಲ್ ಸಂತೋಷ್ ಪ್ರಹ್ಲಾದ್ ಜೋಶಿ ಹೆಸರು ಪ್ರಸ್ತಾಪಿಸಿದ್ದಾರೆ. ಅದಕ್ಕೆ ಪ್ರತಿಕ್ರಿಯಿಸಿರುವ ಡಿವಿ, ನಾನು ಕೇವಲ ದೇವರನ್ನ ಮಾತ್ರ ನಂಬಿದ್ದೇನೆ ಅಂತ ಮಾರ್ಮಿಕವಾಗಿ ಹೇಳಿದ್ದಾರೆ. Am I right? You are absolutely right. But the double game is even played by Mr. BLS Joshi. Joshi is a major culprit man here. Sir, let it be, sir. I believe in God, sir. And because of that only, all people like me. It is not a certificate I myself giving for my credentials. ನೋ ಕಮೆಂಟ್ಸ್. ಇದು ಸದಾನಂದ ಗೌಡರ ಫಸ್ಟ್ ರಿಯಾಕ್ಷನ್. ನನ್ನದಲ್ಲದ ವಿಡಿಯೋ ಹಾಗೂ ಆಡಿಯೋಗಳ ಬಗ್ಗೆ ಉತ್ತರಿಸಲ್ಲ. ನಾನ್ಯಾಕೆ ಪೊಲೀಸರಿಗೆ ದೂರು ನೀಡ್ಲಿ ಅಂತ ಪ್ರಶ್ನಿಸಿದ್ದಾರೆ. ಇದರ ಬಗ್ಗೆ ನೋ ಕಮೆಂಟ್ಸ್. ನನ್ನದಲ್ಲದಂಥ ಆಡಿಯೋಕ್ಕೆ, ನನ್ನದಲ್ಲದಂಥ ವಿಡಿಯೋಕ್ಕೆ ನಾನು ಯಾವುದೇ ಸಂದರ್ಭದಲ್ಲಿ ಇಷ್ಟವರೆಗೂ ಉತ್ತರ ಕೊಟ್ಟಿಲ್ಲ, ಮುಂದೆಯೂ ಉತ್ತರ ಕೊಡಲ್ಲ. ಆದ ಕಾರಣ ಇದರ ಬಗ್ಗೆ ನೋ ಕಮೆಂಟ್ಸ್. ಇಲ್ಲ, ನಾನು ಇದರ ಬಗ್ಗೆ ಏನೂ ಮಾಡಲ್ಲ, ಏನೂ ಮಾಡೋಕ್ಕೆ ಹೋಗೋದಿಲ್ಲ, ಯಾರಲ್ಲಿ ಇದರ ಬಗ್ಗೆ ಮಾತಾಡೋದಿಲ್ಲ. ನನ್ನ ರಾಷ್ಟ್ರೀಯ ನಾಯಕರು ನನ್ನಲ್ಲಿ ಕೇಳಿದರೆ ಮಾತ್ರ ಉತ್ತರ ಕೊಡ್ತೇನೆ ಹೊರತು
ವಿಜಯೇಂದ್ರ ವಿರುದ್ಧ ಆಡಿಯೋ ಸ್ಫೋಟವಾಗ್ತಿದ್ದಂತೆ ಮಾಜಿ ಸಚಿವ ರೇಣುಕಾಚಾರ್ಯ ಕಿಡಿಕಿಡಿ ಆಗಿದ್ದಾರೆ. ಯಡಿಯೂರಪ್ಪ ತ್ಯಾಗದ ಫಲ ನೀವು ಸಿಎಂ ಆಗಿದ್ದು, ನಿಮಗೆ ತಾಕತ್ತಿದ್ರೆ ಬಿಎಸ್ವೈ ಬಿವೈವಿ ಅವಶ್ಯಕತೆ ಇಲ್ಲ ಅಂತ ಹೇಳಿ ಷಡ್ಯಂತ್ರ ಮಾಡಿದ್ರೆ ಸಹಿಸಲ್ಲ ಅಂತ ಬುಸುಗುಟ್ಟಿದ್ದಾರೆ. ಗಟ್ಟಿಯಾಗಿ ಹೇಳ್ತೀನಿ, ವಿಜಯೇಂದ್ರ ಯಾರು ಬದಲಾವಣೆ ಮಾಡ್ಬೇಕಂತ ಹೇಳ್ತಾರ ಒಳಸಂಚು ಬಹಿರಂಗವಾಗಿ ನಿಮಗೆ ತಾಕತ್ತಿದ್ರೆ ವಿಜಯೇಂದ್ರ ಬದಲಾವಣೆ ಮಾಡಿ ಅಂತ ಹೇಳ್ಬಿಡ್ರಿ. ಯಡಿಯೂರಪ್ಪನ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಡ್ರಿ. ಬಿಜೆಪಿಗೆ ನಾನು ಸವಾಲು ಹಾಕ್ತೀನಿ ಅಂತರಿಗೆ. ಯಡಿಯೂರಪ್ಪನ ಅವಶ್ಯಕತೆ ಇಲ್ಲ, ಯಡಿಯೂರಪ್ಪನ ಪಾರ್ಟಿನೇ ಕಟ್ಟಿಲ್ಲ, ಯಡಿಯೂರಪ್ಪ ಇನ್ನು ಬೇರೆ ಕಟ್ಟಿದ ಪಾರ್ಟಿ ಬಂದು ಕೂತು ಅಂದ್ರು. ಏ ಸ್ವಾಮಿ, ನೀವೆಲ್ಲ ಯಡಿಯೂರಪ್ಪನವ್ರು ಕಟ್ಟಿದ ಪಾರ್ಟಿಗೆ ಭಾಳ ಮುಖ್ಯಮಂತ್ರಿಗಳಾದರು. ಒಟ್ಟಾರೆ ಕೇಸರಿ ಪಾಳ್ಯದಲ್ಲಿ ಕಂಪನ ಸೃಷ್ಟಿಸಿದ ಆಡಿಯೋ ನನ್ನದಲ್ಲ ಅಂತ ಸದಾನಂದ ಗೌಡ ಹೇಳ್ತಿದ್ದಾರೆ. ಆದ್ರೆ ಆಡಿಯೋದಲ್ಲಿನ ಪ್ರತಿ ಮಾತು ವಿಜಯೇಂದ್ರ ಸಾರಥ್ಯದ ವಿರುದ್ಧ ಪ್ರತಿಧ್ವನಿಸುತ್ತಿದೆ. ಅಷ್ಟಕ್ಕೂ ವಿಜಯೇಂದ್ರ ನಾಯಕತ್ವಕ್ಕೆ ಎಕ್ಸ್ಪೈರಿ ಡೇಟ್ ಹತ್ತಿರವಾಯ್ತಾ ಅನ್ನೋ ಚರ್ಚೆ ಕಮಲದಲ್ಲಿ ಹಬ್ಬಿದೆ. ಆದ್ರೆ ಇಡೀ ಬೆಳವಣಿಗೆ ಬಗ್ಗೆ ವಿಜಯೇಂದ್ರ ಪ್ರತಿಕ್ರಿಯಿಸದೇ ಇರೋದು ಕುತೂಹಲ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.